ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AIKKMS ವತಿಯಿಂದ ನಾಳೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಮೆಕ್ಕೆಜೋಳ ಬೆಳೆಗಾರರಿಗೆ ಬೆಂಬಲ ಬೆಲೆ ಫಿಕ್ಸ್ ಮಾಡಬೇಕಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆನ ಘೋಷಣೆ ಮಾಡಿದೆ 2400. ಈ ಖರೀದಿ ಕೇಂದ್ರ ಓಪನ್ ಆಗಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗದಗ ಹಾವೇರಿಯಲ್ಲೆಲ್ಲ ಖರೀದಿ ಕೇಂದ್ರ ಓಪನ್ ಆಗಿದೆ. ಬಳ್ಳಾರಿಯಲ್ಲಿ ಅತಿ ಶೀಘ್ರದಲ್ಲೇ ನಾಳೆನೇ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇದೇ ರೀತಿ ಇವತ್ತೇನು 2400 ರೂಪಾಯಿ ಮೆಕ್ಕೆಜೋಳ ಇದೆ, ಇದು 3000 ರೂಪಾಯಿಗೆ ಏರಿಸಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷ ದುಬಾರಿ ಆಗಿದೆ. ಈ ವರ್ಷವೂ ಮೆಕ್ಕೆಜೋಳ ಬೆಳೆದ ರೈತರು ಸಾಕಷ್ಟು ಖರ್ಚು ಮಾಡಿದ್ದಾರೆ. ಬೀಜ, ಗೊಬ್ಬರ, ಔಷಧಿ ಎಲ್ಲವೂ ದುಬಾರಿ ಆಗಿದೆ. ಆ ಖರ್ಚು ತಕ್ಕಂಗೆ ಮೆಕ್ಕೆಜೋಳಕ್ಕೆ 3000 ಬೆಂಬಲ ಬೆಲೆ ಕೊಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಈ ಕೂಡಲೇ ಖರೀದಿ ಕೇಂದ್ರ ಓಪನ್ ಆಗಬೇಕಂತ ಕೇಳ್ತಾ ಇದೀವಿ. ಈಗ ಸರ್ಕಾರ ಏನು 5 ಕ್ವಿಂಟಲ್ ತಗೋಬೇಕಂತ ಹೇಳಿದ್ರೆ ಇದು ಅನ್ಯಾಯ ಆಗುತ್ತೆ. 1 ಎಕರೆಗೆ 30 ರಿಂದ 40 ಕ್ವಿಂಟಲ್ ಮೆಕ್ಕೆಜೋಳ ಬೆಳೀತಾರೆ. ಎಷ್ಟು ಬೆಳೀತಾರೆ ರೈತರು ಅಷ್ಟು ಮೆಕ್ಕೆಜೋಳನ ಖರೀದಿ ಮಾಡಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಕೂಡಲೇ ಜಿಲ್ಲಾಧಿಕಾರಿ ಅವರು ರೈತರ ಪರವಾಗಿ, ಮೆಕ್ಕೆಜೋಳ ಬೆಳೆಗಾರ ರೈತರ ಪರವಾಗಿ ನಿಲುವು ತಗೋಬೇಕು, ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕಂತ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಕಟ್ತಾ ಇದೀವಿ. ಈ ಎತ್ತಿನಬೂದಾಳ ಗ್ರಾಮದಲ್ಲಿ ರೈತರ ಹತ್ರ ನಾವು ಪ್ರಚಾರ ಮಾಡಿದ್ವಿ. ನಾಳಿನ ಹೋರಾಟಕ್ಕೆ ರೈತರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಈ ದೊಡ್ಡ ಮಟ್ಟ ಹೋರಾಟಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರು ನಾಳೆ ದಿನ ನಡೆಯುವಂಥ ಹೋರಾಟಕ್ಕೆ ಭಾಗವಹಿಸಬೇಕು. ನಾಳೆ ಬೆಳಗ್ಗೆ 10 DC ಆಫೀಸ್ ಮುಂದುಗಡೆ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಎಲ್ಲ ರೈತರು ಬರಬೇಕಂತೇಳಿ ಮನವಿ ಮಾಡ್ತಾ ಇದೀವಿ. AIKKMS ಜಿಲ್ಲಾಧ್ಯಕ್ಷ ಗೋವಿಂದ್.